ಮಗುವ ದೊಡ್ಡ ಮಗು ರೆಡಿ. ಅಮ್ಮನಿಗೆ ಮತ್ತೆ ಮಗುವೇ ಅಲ್ಲ, ಅವರ ಮನಸ್ಸು ದೊಡ್ಡದು. ನಾನು ಅವಳ ಹತ್ರ ಹೇಳಿದ್ದೆ ಅದು ತಗೋ ಇದು ತಗೋ ಅಂತ, ಎಂತ ಒಂದು ತಗೊಂಡಿಲ್ಲ ಅವಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಸೊ ಇವತ್ತು ನಾವು ನಮ್ಮ ನೇಬರ್ ಅವ್ರಂಗೆ ಹಾಯ್ ಮಾಡಿದ್ದು. ನಾನು ವ್ಲಾಗ್ ಮಾಡಿದ್ ನೋಡಿ, ಅವ್ರು ನನಗೆ ಹಾಯ್ ಮಾಡಿದ್ರು. ಹಾಯ್ ಮಾಡಿದ್ಯಾ? ಮಾಡಿದ್ದೆ, ನಾನು ಹಾಯ್ ಮಾಡಿದ್ದೆ. ಇದು ಡ್ಯಾಡಿ, ನಿನ್ನ ಡ್ಯಾಡಿ ಬೂಸ್ಟ್ ಮಾಡಿದ್ರು. ಎಂತ ಸ್ವೀಟ್ ಆಗಿದೆ ಗೊತ್ತುಂಟಾ, ತುಂಬಾ ಸ್ವೀಟ್ ಆಗಿದೆ. ಹೌದಾ? ಅವರು ಕಿರ್ಚಿದ್ ನಿಮಗೆ ಕೇಳಿರ್ಬೋದು, ಅವ್ರನ್ನ ಕರೆದದಾಗಿ. ಎಂತಂದ್ರೆ ಒಮ್ಮೋ ಓಯ್ ಸಮಥಿಂಗ್ ಅದು ನೋಡಿ. ವ್ಲಾಗ್ ಮಾಡೋದು ನಮ್ಮ ನೇಬರ್ ಹಾಯ್ ಮಾಡಿದ್ರು, ವಿಶ್ ಮಾಡಿದ್ರು. ಎಲ್ಲರಿಗೂ ಕೂಡ, ವ್ಯೂವರ್ಸ್ ಎಲ್ಲರಿಗೂ ಕೂಡ. ಹಾಗೆ ಈಗ ಹೊರಟದ್ದು ಫ್ರೆಂಡ್ಸ್, ನಾವೊಂದು ರೀಲ್ಸಿಗೆ ಹೋಗುವ ಅಂತ. ಡೈಲಿ ಈವ್ನಿಂಗ್ ಇಲ್ಲಿ ಇದು ಬರ್ತಾ ಉಂಟು, ಗುಡುಗು ಬರ್ತಾ ಉಂಟು. ಸೊ ಬೇಗ ಹೋಗ್ಬೇಕು, ಬೇಗ ಹೋಗುವಂತೇಳಿ ಟೈಮ್ ಆಯ್ತು, 5 ಗಂಟೆ ಆಯ್ತು. ಹಾಗೆ ನಾವೆಲ್ಲ ರೆಡಿ ಆಗಿದ್ದೇವೆ ನೋಡಿ. ನಮ್ಮ ಮಗು ಕೂಡ, ದೊಡ್ಡ ಮಗು, ಮಗುವ ದೊಡ್ಡ ಮಗು ರೆಡಿ ಆಗಿದೆ. ಅಮ್ಮನಿಗೆ ಮತ್ತೆ ಮಗುವೇ ಅಲ್ಲ ಅಲ್ಲ, ನಾನು ಜಸ್ಟ್ ಮಕ್ಕಳು ಎಷ್ಟು ದೊಡ್ಡ ಆದ್ರೂ ಕೂಡ ಅಮ್ಮನಿಗೆ ಮಗುವೆ. ಇವಳ ದೊಡ್ಡ ಮಗು, ಚಿನ್ನು ಚಿಕ್ಕ ಮಗು, ಅದೆಷ್ಟಾದ್ರೂ ಮಗುವೆ ಅಲ್ಲ. ಅಲ್ಲ ಮಗು, ಹೌದು. ನಾನು ಮಗ ಮಗ ಅಂತ ಕರಿತೇವೆ ಪ್ರೀತಿಯಿಂದ. ಹಾಗೆ ಚಿನ್ನದ ಔಟ್ಫಿಟ್ ಇದೆಂತ ಇದು ಓಸಿ ಜೀವನ, ನನ್ನದು ಓಸಿ ಜೀವನ ಲೇಸು ಸರ್ವಜ್ಞ. ಅಲ್ಲ, ಸಿಟಿ ಆಗಿದ್ದಾಳೆ. ಓಸಿ ಜೀವನ ಲೇಸು ಸರ್ವಜ್ಞ. ಅವಳ ಅಕ್ಕನ ಡ್ರೆಸ್ ಆಗಿದೆ ನೋಡಿ, ಎಷ್ಟು ಚಂದ ಉಂಟು. ಅವಳಿಗೆ ಬೇಡ ಅಂತೆ, ಸುಮ್ಮನೆ ಅದನ್ನು ವೇಸ್ಟ್ ಮಾಡಬಾರ್ದು. ಅದಕ್ಕೆ ನಾವು ಕಸದಿಂದ ರಸ ಮಾಡ್ಬೇಕು. ನಾವೆಲ್ಲ ವೇಸ್ಟ್. ಓ, ಇದು ನಂದು ಕಸ, ನೀನ್ ರಸ ಮಾಡಿದೆ. ಈಗ ಚಂದ ಉಂಟು ನೋಡಿ, ನೋಡ ಚಿನ್ನು ಚೆನ್ನಾಗು. ಅದೊಂದು ಹಾಕ್ಲಿಕ್ಕೆ ಒಂದು ತಿಂಗಳು ಟೈಮ್ ತಗೊಳ್ತಿದ್ದ ಅಂದ್ರೆ ಅವಳು ಹಾಕಿದ್ರೆ ಸರಿಯಾಗಿದೆ ಹಾಕುವಾಗ. ಅದು ಅವಳು ಕೊಟ್ಟಿ ಅಲ್ಲ, ನಾನು ಸಂಪೂರಲ್ಲ, ನೀವು ಕಡ್ಡಿ ಅಲ್ಲ. ಅದು ಹೇಳ್ತಾರೆ, ಅದು ಸರಿಯಾಗಿಲ್ಲ, ಅದು ಇಲ್ಲಿ ಬರ್ಬೇಕು, ಇಲ್ಲಿ ಕರೆಕ್ಟ್ ಉಂಟು. ಅದು ನಾನೇ ಸರಿ ಮಾಡಿದ ವಾಪಸ್, ಅವಳು ಮಾಡಿದಲ್ಲ. ಹೌದಾ? ನೋಡಿ ಹಾಗೆ ನೋಡಿ ಔಟ್ಫಿಟ್ ನೋಡಿ. ನಾನು ಒಂದೇ ಸತಿ ಹಾಕಿರ್ಬೋದು ಅಷ್ಟೇ, ತೆಗ್ದಾದ್ಮೇಲೆ ಒಂದೇ ಸತಿ ಹಾಕಿರ್ಬೋದು. ನೀವು ಸಹ ನೋಡಿ ಇರ್ಲಿಕ್ಕಿಲ್ಲ, ಅವಳು ನೋಡ್ಲೇ ಇಲ್ಲ, ರಿಯಲಿ ನೋಡ್ಲಿಲ್ಲ. ಅವಳು ಹಾಕಿರೋ ಡ್ರೆಸ್ ನೋಡಿ, ಇವಳದೊಂದು ವೇಸ್ಟ್ ಇಲ್ಲ, ಒಂದು ಮಾಡಿಟ್ಟಿದ್ದಾಳೆ. ಅದನ್ನ ಚಂದ ಇದೆ. ನಿನ್ನ ಪುಣ್ಯ, ನಿಂಗೆ ಅಕ್ಕ ಅಷ್ಟು ಚಂದ ಮಾಡಿಕೊಡು. ಹೌದು, ಪುಣ್ಯವಂತೆ, ಇಷ್ಟು ಒಳ್ಳೆ ಅಕ್ಕ ಇರೋದು ನಿಂಗೆ. ತಿರ್ಗು, ಈ ಡ್ರೆಸ್ ಚಂದ ಆಗ್ತದೆ. ತಿರ್ಗು ನೋಡಿ, ಚಿನ್ನ ಡ್ರೆಸ್ ನೋಡಿ. ಹಾಗೆ ಕುತ್ಕೊಳ್ಬೇಕು, ಆಗ ಫೋಟೋ ಶೂಟ್ಗೆ ಚಂದ ಆಗ್ತದೆ. ಚಂದ ಕಾಣ್ತಲ್ಲ. ಇವರು ನನ್ನ ಯಜಮಾನರನ್ನು ಬೂಸ್ಟ್ ಮಾಡಿ ಕೊಟ್ಟಿದ್ದಾರೆ. ಮಕ್ಕಳೆಲ್ಲ ಕೊಡ್ತಾ ಇದ್ದ ಸ್ವೀಟ್ ಅಂದ್ರೆ ಸ್ವೀಟ್ ಇರ್ಲಿಕ್ಕೆ ಆಗುದಿಲ್ಲ. ಬಾ, ಅವರಿಗೆ ಕೊಡುವ ಆಯ್ತಾ. ಹೀರೋ ಎಷ್ಟು ಸಕ್ಕರೆ ಹಾಕಿದೆ, ಏನು ಸಕ್ಕರೆ ಹಾಕಿದ್ದು, ತುಂಬಾ ಹೆಚ್ಚು ಸಕ್ಕರೆ ಹಾಕಿದ್ದು. ಯಾವ ಸ್ವೀಟ್ ಆಗಿರಲಿ ನಿನ್ನ ಖಾರ. ನಂಗೆ ಸ್ವಲ್ಪ ಸಕ್ಕರೆ ಕಮ್ಮಿ, ಈಗ ಸಕ್ಕರೆ ಕಮ್ಮಿ ಮಾಡುದು, ತುಂಬಾ ಸ್ವೀಟ್ ಆಗ್ತದಲ್ಲ. ಇದನ್ನು ತುಂಬಾ ಸಾಫ್ಟ್ ಸಾರಿ, ನಂಗೆ ತುಂಬಾ ಸಮಯ ಆಯ್ತು ಉಡದೆ. ಸೊ ಇವತ್ತು ಒಂದು ಫ್ಯಾಮಿಲಿ ರೀಲ್ ಉಂಟು ಫ್ರೆಂಡ್ಸ್. ಹಾಗೆ ಫ್ಯಾಮಿಲಿ ರೀಲ್ಸಿಗೆ ಅಂತ ವೇರ್ ಮಾಡಿದ್ದೇನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಮತ್ತೆ ನಿಮಗೆಲ್ಲ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ಹಾಗೇನೆ ಈಗ ನಾವು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇವೆ. ನಿಮ್ದಾಯ್ತಾ? ಇವರು ಕಿಸೆಯಲ್ಲಿ ತುಂಬಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನು ರೀಲ್ಸ್ ಮಾಡಿ ಉಂಟು, ಎಲ್ಲ ತೆಗಿಬೇಕು. ನಾನು ಹೇಳಿಕ್ಕಿಲ್ಲ, ವಾಚ್ ಅಲ್ಲಿ ಉಂಟು, ವಾಚ್ ಹಾಕುದಿಲ್ಲ. ಎಂತ ವಾಚ್ ಬ್ರೇಸ್ಲೈಟ್ ಹಾಕಿಲ್ಲ ನೋಡಿ. ಏನಾದ್ರೂ ಒಂದು ಮರ್ತು ಬೇಡ. ಆಯ್ತಾ ಮಗಳೇ? ನಮ್ಮ ಮಗು ನೋಡಿ, ನಮ್ಮ ಮಗು ನೋಡಿ ಎಲ್ಲ ರೆಡಿ ಮಾಡಿ ನೋಡಿ. ರೀಲ್ಸಿಗೆಲ್ಲ ಮಾಡಿ ಎಷ್ಟು ಕಷ್ಟ ಮಾಡ್ತೇವೆ ನೋಡಿ. ಮುಖದಲ್ಲಿ ನೆಗೆ ಇರಲಿ, ನೆಗೆ ಅತಿ ಆಗಬಾರ್ದು, ಅಮೃತ ವಿಷ ಆಗ್ತದೆ. ಚಿಕ್ಕ ಮಗು ಹೇಗೆ ಉಂಟಲ್ಲ ಚಿನ್ನು. ಅಮ್ಮನ ದೇವರೇ, ಅಮ್ಮನ ಎಷ್ಟು ಬೈ ಬರಬೇಡಪ್ಪ. ಬರ್ಲಿಲ್ಲ ಇದ್ರಲ್ಲ ಜಾಸ್ತಿ ಉಂಟು. ಮತ್ತೆ ಅಲ್ಲಿ ಮಾತಾಡ್ತೇವೆ ಆಯ್ತಾ. ಬನ್ನಿ 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 ಬನ್ನಿ. ನೋಡಿ ಗೈಸ್, ಈಗ ನಾವು ಹೋಗ್ತಾ ಇದ್ದೇವೆ ರೀಲ್ಸಿಗೆ. ನಮ್ಮ ಮಕ್ಕಳು ಇಬ್ಬರು ಹಿಂದೆ ಕೂತ್ಕೊಂಡಿದ್ದಾರೆ, ನಮ್ಮ ಹೆಂಡತಿ ಇಲ್ಲಿ ಲೆಫ್ಟ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಅವರೇ ಮಾತಾಡ್ತಾರೆ ನೋಡಿ. ಆಚೆ ಮೋಡ ಜಾಸ್ತಿ ಆಗ್ತಾ ಉಂಟು, ತುಂಬಾ ಮೋಡ, ವಿಪರೀತವಾದ ಮೋಡ. ಮಳೆ ಯಾವಾಗ ಬರ್ತಾ ಅಂತ ಹೇಳಿ ಸಾಧ್ಯ ಇಲ್ಲ.
ಆ ರೀತಿಯಲ್ಲಿ ಇದೆ. ಈಗ ನಾವು ರೀಲ್ಸ್ ಮಾಡಿ ಹೋಗ್ತಿದ್ದೇವೆ, ಅದು ಭಾರಿ ಇದರಲ್ಲಿ ಹೆದರಿಕೆಲ್ಲ ಹೋಗ್ತಿದೆ. ಆದ್ರೂ ನಮಗೆ ರೀಲ್ಸ್ ಆಗೋ ತನಕ ಮಳೆ ಬರುದಿಲ್ಲ, ಆಮೇಲೆ ಬರ್ತದೆ. ಎಲ್ಲ ಹೇಳಿ ಎಂತದಿದು ವರದಿ ಒಪ್ಪಿಸಿದ ನಮ್ಮ ವ್ಯೂವರ್ಸಿಗೆ ವರದಿ ಒಪ್ಪಿಸಿದ. ಎಂತ ಮಾಡುದು ಗೊತ್ತಿಲ್ಲ, ಏನು ಆಗ್ತದೆ ಅಂತೇಳಿ. ಅದು ಆಚೆ ಜಾಸ್ತಿ ಮೋಡ ಉಂಟು, ನಾವು ಹೋದಾಗಿ ಜಾಸ್ತಿ ಉಂಟು. ಬೇಗ ಬೇಗ ಹೊರಡಿದ್ದೇವೆ, ಆದರೂ ನಮ್ದು ಫ್ಯಾಮಿಲಿ ರೀಲ್ಸ್ ಅದು. ಮಕ್ಕಳು ಎಲ್ಲ ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಮಕ್ಕಳಿಗೆ ತುಂಬಾ ಖುಷಿ ಅಪ್ಪ ಅಮ್ಮನ ಜೊತೆ ಡ್ಯಾನ್ಸ್ ಮಾಡೋದೇಳಿ. ಈಗ ನಾವು ಮನೆಗೆ ಬಂದಿದೆ, ಯಾಕೆಂದ್ರೆ ಮಕ್ಕಳದು ಡ್ರೆಸ್ ಬೇರೆ ಅಲ್ಲ, ಬಾಗಿಲು ತೆಗಿಬೇಡಿ, ಕೇಳುದಿಲ್ಲ ನಾವು ಮಾತಾಡೋದು. ಮಕ್ಕಳ ನೋಡಿ ಇಷ್ಟು ಕತ್ತಲಾಯಿತು. ನಾವು ರೀಲ್ಸಿಗೆ ಹೋಗಿದ್ದೆವು, ಸ್ವಲ್ಪ ಲಾಂಗ್ ಹೋದದು. ಸೊ ಬರುವಾಗ ಲೇಟ್ ಆಯಿತು, ಯಾಕೆಂದರೆ ಮಕ್ಕಳದು ಡ್ರೆಸ್ ಎಲ್ಲ ಲಾಂಗ್ ಡ್ರೆಸ್ ಹಾಕಿದ್ದಾರೆ. ಈಗ ಅವರು ರೀಲ್ಸ್ ಒಂದು ಮಾಡೋದು ಮತ್ತೆ ದೇವರ ಒಂದು ಚಂದ ಬಿಟ್ಟು ಅಂತ ಮಳೆಯನ್ನು ಮಿಂಚು ಬರ್ತಾ ಉಂಟು ನೋಡಿ, ಮಿಂಚು ಬರ್ತದೆ. ಮತ್ತೆ ಈಗ ನಾವು ಮನೆಗೆ ಬಂದರೆ ಅವ್ರದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಉಂಟು, ಮಕ್ಕಳದೆಲ್ಲ ಲಾಂಗ್ ಹಾಕಿದ್ದಾರೆ. ಸೊ ಅದೆಲ್ಲ ಚೇಂಜ್ ಆಗಿ ಉಂಟು. ಮತ್ತೆ ನಮಗೆ ಬೇರೆ ಸ್ವಲ್ಪ ಹೊರಗಡೆ ಹೋಗಿಕೊಂಡು ಮಿಂಚು ಬರ್ತದೆ. ಎಲ್ಲಿ ಮಿಂಚು ಚಂದ ಕಾಣ್ತದೆ, ಬರುವಾಗ ಮಿಂಚು ಬರೋ ಚಂದ ಕಾಣ್ತದೆ ಮೊಬೈಲ್ ಆಗ್ತದೆ. ಹಾಗೆ ನಮ್ದು ರೀಲ್ಸ್ ಎಲ್ಲ ಒಂದು ಆಯ್ತು, ಮುಗಿದು ಫ್ಯಾಮಿಲಿ ರೀಲ್ಸ್ ಆಯ್ತು. ಸೊ ಈಗ ಮನೆಗೆ ಬಂದು ಮಕ್ಕಳು ಡ್ರೆಸ್ ಚೇಂಜ್ ಮಾಡಿ ಹೋದ್ರು. ಡ್ರೆಸ್ ಚೇಂಜ್ ಮಾಡಿ ಆದ ಮೇಲೆ ಮತ್ತೆ ಔಟ್ ಸೈಡ್ ಹೋಗಿಕೊಂಡು ಎಂತ ಮಾಡುದು ನಾವು ಹೀಗೆ ಇದ್ರೆ ಹೋಗುದು ಹೀಗೆ ಇದ್ರೆ ಅದಕ್ಕೆ ಕಮ್ಮಿ ಆಗ್ತದಪ್ಪ. ಈಗ ಒಂದು ಗಂಟೆ ಹೊತ್ತು ಜೋರು ಮಳೆ ಅಷ್ಟೇ. ನಮ್ದು ರೀಲ್ ಸಣ್ಣ ಆದದ್ದು, ನಾವು ಕಾರಲ್ಲಿ ಕೂತದ್ದು ಜೋರು ಮಳೆ ಮಿಂಚುತ್ತಾ ಉಂಟು. ಆಮೇಲೆ ನಾವು ಸೀದಾ ಮನೆಗೆ ಬಂದೆವು. ಮಕ್ಕಳದು ಆ ಡ್ರೆಸ್ಸಲ್ಲಿ ಮಕ್ಕಳಿಗೆ ಆಗುದಿಲ್ಲ, ಕಷ್ಟ ಆಗ್ತದೆ, ತುಂಬ ಲಾಂಗ್ ಅಲ್ಲ. ಅದನ್ನು ಚೇಂಜ್ ಮಾಡಿ ನಾನಿದ್ರಲ್ಲಿ ಹೊರಡ್ತೇನೆ. ಚೇಂಜ್ ಮಾಡ್ಬೇಕಾ? ಬೇಡಲ್ಲ, ಬೇಡ, ಚಂದ ಉಂಟು ನೋಡಿ, ಚಂದ ಉಂಟಲ್ಲ. ನಾವು ಚೇಂಜ್ ಆಗುದಿಲ್ಲ. ನಾವು ಸ್ವಲ್ಪ ಗಂಟಲು ನೋಡಿದ್ರೆ ಕ್ಲೀನು ಕೋಲ್ಡ್ ಕುಡಿಲಿಲ್ಲ ಅಲ್ಲ ನಾನು. ಸ್ಪ್ರೈಟ್ ಗಂಟಲು ಅಂತ ಆಗ್ತದೆ, ಸಾಕು. ಎದುರೇ ಆಗ್ತದೆ ನಿಮಗೆ. ನಾವು ಅಷ್ಟು ಹೋಗೋದಾದ್ರೆ ವಿಡಿಯೋ ಮಾಡ್ತೇವೆ, ಆಯ್ತಾ? ಓಕೆ. ಡಿಜೆ ಸೌಂಡ್ ನ ಕೇಳ್ತಲ್ಲ, ಡಿಜೆ. ನನ್ನ ಮಗಳಿದು ಡಾಕ್ಟರ್ ಕೋಟ್ ಎಲ್ಲ ಅಲ್ಲಿ ಫುಲ್ ಒದ್ದೆ ಆಯ್ತು. ಅವಳು ಬಿಸಿಲು ಉಂಟಲ್ಲ, ಇವತ್ತು ಬಿಸಿಲಿಗೆ ಹಾಕಿದ್ದು. ಹಾಗೆ ನಂದೊಂದು ಹೊಸ ಸಾರಿ ವಾಶ್ ಮಾಡಿದ್ದು, ಅದು ನಾನು ಬೇಗ ತೆಗ್ದು ತಿಳುವಲ್ಲ. ಅದು ಹೇಗೆ ಹಾಕಿದ, ಡ್ರೈಯರ್ ಅಲ್ಲಿ ಹಾಕಿ ಡ್ರೈ ಮಾಡಿ ಆಮೇಲೆ ಹಾಕಿದ್ದು ಬೇಗ ಒಣಗಲಿ ಅಂತ. ಅದೆಲ್ಲ ಹೋಯ್ತು, ಚಂಡಿ ಆಯ್ತು. ಇದೆಲ್ಲ ಒದ್ದೆ ಆಯ್ತಂತ. ನೀವು ದೂರ ಹೊರಟದು ಪಾನಿಪುರಿಗೆ ಎಲ್ಲಿ ಅದು? ನಂಗೆ ತಿನ್ಲಿಕ್ಕೆ ಯೋಗವೇ ಇಲ್ಲ. ಮೊನ್ನೆ 2 ಪಾರ್ಸೆಲ್ ತರ್ತೇನೆ, ತರ್ಲಿಲ್ಲ. ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಕರ್ಕೊಂಡು ಹೋಗ್ಲಿಲ್ಲ. ನಿನ್ನೆ ರಾತ್ರಿ ಇವತ್ತು ಕರ್ಕೊಂಡು ಹೋಗ್ತೇನೆ, ಮಳೆ ಅಡ್ಡ ಬಂತು. ಆಯ್ತು, ಇವತ್ತು ಹೋಗು. ಐಡಿಯಲ್ಲಿ ಹೋಗಿ ತಿನ್ನೋಣ ಪಾನಿಪುರಿ. ಚಂದ ಮಾಡ್ತಾರೆ, ಅವ್ರು ಚಂದ ಕ್ಲೀನ್ ಮಾಡಿ ಕೊಡ್ತಾರೆ. ನಮ್ಮ ಇಲ್ಲಿ ಒಬ್ಬರಿದ್ದಾರೆ, ಮೂರ್ ಹತ್ರ ರೋಡ್ ಸೈಡ್ ಅಲ್ಲ ಅದು. ಮೋರ್ ನಮ್ಮ ಇಲ್ಲಿ ಮೋರ್ ಸೂಪರ್ ಮಾರ್ಕೆಟ್ ಅದ್ರ ಪಕ್ಕದಲ್ಲಿ ಇರೋದು. ಅದು ರೋಡ್ ಸೈಡ್ ಅಲ್ಲ, ಅದ್ರ ಒಳಗೆ ಸ್ವಲ್ಪ ಈಚೆ. ಅವರೇ ನಿನ್ನೆ ಮೊನ್ನೆ ಬಂದವರಲ್ಲ, ಅಲ್ಲಿ ಎಷ್ಟೋ ವರ್ಷದಿಂದ ಅವರಲ್ಲಿ ಅಪ್ಪ ಮಗ ಅವ್ರ ಅಪ್ಪ ಇದ್ದಾರೆ. ಅಪ್ಪ ಅಲ್ಲಿ ಬಟಾಟೆ ಎಲ್ಲ ಸ್ಮ್ಯಾಶ್ ಮಾಡಿ ಕೊಡೋದು ಅಪ್ಪ. ಇವ ಮೇಲೆ ಅಂಗಡಿಯಲ್ಲಿ ಕೂತ್ಕೊಂಡು ಎಲ್ಲರಿಗೆ ಬಳಸಿ ಕೊಡೋದು. ಇದು ನೋಡಿ, ನಾನು ರೀಲಿಗೆ ಹಾಕಿದ್ದೆ, ಇದನ್ನು ತೆಗೀರಿ, ನಾನು ಹಾಕಿದ್ರೆ ಆಗ್ಲಿಕ್ಕಿಲ್ಲ, ಇದು ತೆಗೀರಿ. ಮತ್ತೆ ಕಾಣ್ಬೇಕಲ್ಲ ನಿಮ್ಗೆ ನೋಡುವಾಗ ಒಳ್ಳೆ ಸೆಲೆಬ್ರಿಟಿ ಆಗಿ ಕಾಣ್, ಹೀರೋಯಿನಿ ಆಗಿ ಹೇಳ್ತಿರಲ್ಲ, ಹೀರೋಯಿನಿ ಆಗಿ ಕಾಣ್ತೀರಿ ಮೇಡಮ್ ಅಂತ. ನಿನ್ನ ಚರಂಬುರಿ ಎಂತ ಚರಂಬುರಿ ಸಂಕುಲಲ್ಲಿ ಕೂಡ ಚಂದ ಕಾಣ್ತೇವೆ. ಮತ್ತೆ ಕೆಲವೊಮ್ಮೆ ನೋಡಿ ಡ್ರೆಸ್ ಚೇಂಜ್ ಆಯ್ತು, ನೋಡಿ ಡ್ರೆಸ್ ಎಲ್ಲ ಚೇಂಜ್ ಆಯ್ತು. ನಂಗೆ ಸ್ಪ್ರೇ ಕೊಡೆ, ನಾ ಸ್ಪ್ರೇ ಹಾಕ್ಲಿಲ್ಲ ಅಂತ. ಅವಳ ಫ್ರೆಂಡ್ ಅವಳ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದೆ ನೋಡಿ, ಚಂದ ಉಂಟಾ? ಮಡ್ಕಳ ಫ್ರೆಂಡ್ ಸ್ಪ್ರೇ ದಾಜಿನ್ನು ಅಮ್ಮನಿಗೆ ಸ್ಪ್ರೇ ದಾ. ಇವರಿಬ್ರ ನೋಡಿ, ಅಲ್ಲ ಇಲ್ಲಿ ಕೂತಿದ್ದೀರಲ್ಲ, ಯಾಕಾಗಿ ಕೂತ್ಕೊಂಡದು? ಅವಸ್ಥೆ ಅಂತ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಇವರು ನೋಡಿ ಬೇಡ ಅಂತ ಎಂತ ಮಾಡುದು ನೋಡುದು. ನೋಡಿ ಫ್ರೆಂಡ್ಸ್, ನಾವೀಗ ಹೊರಡಿದ್ದೇವೆ. ಕತ್ತಲೆ, ನೀವು ಅಲ್ಲಿ ನೋಡ್ಬೋದು ಮಿಂಚು. ಬಾ ಮಿಂಚು, ಒಮ್ಮೆ ವಿಡಿಯೋಕ್ಕಾದ್ರೂ ಬಾ ಒಮ್ಮೆ ನೋಡಿ. ವಿಡಿಯೋಕ್ಕೆ ಲೈಟ್ ಬರ್ತದೆ. ಸಾರಿ ಫ್ರೆಂಡ್ಸ್, ಕತ್ತಲೆ ಬರ್ತದೆ. ಐ ಆಮ್ ಸೋ ಸಾರಿ. ಇಲ್ಲ, ನೀವು ಸ್ವಲ್ಪ ಹಾಗೆ, ನೀವು ಹಿಂಗ ಮಾಡಿದ್ರೆ ನೀವು ಹಂಗ ಆಗ್ತೀವಿ.
ಈಗ ಹೋಗುವ ಓಕೆ ಫ್ರೆಂಡ್ಸ್ ಹೋಗುವ. ನಾಳೆ 3 ಮುಗಿಯುವಾಗ ನಾವು ಅಲ್ಲಿ ಇದರಲ್ಲಿ ಮಾಲಲ್ಲಿ ಇರಬೇಕು. ಓಕೆ ಫ್ರೆಂಡ್ಸ್ ಬೈ, ಸಿಗುವ. ಇವತ್ತು ಒಮ್ಮೆ ಸೀಟ್ ಅಂತ ತಗೊಂಡಿದ್ದೆ. ಚಿನ್ನಗೆ ಯಾಕೆ ಅಲ್ಲಿ ಕೂತ್ಕೊಳ್ಳಿಸಿದ್ದು ಮಿಂಚು ಬರೋದನ್ನು ವಿಡಿಯೋ ಮಾಡ್ತಿದ್ದ. ನನಗೆ ಮಿಂಚನ್ನು ಅನುಭವಿಸ್ಬೇಕಿತ್ತು, ಹಾಗೆ ಅವಳಿಗೆ ಮಿಂಚು ನೋಡ್ಬೇಕಂತೆ, ಹಾಗೆ ಅದನ್ನೆಲ್ಲ ನೋಡಿ ಅನುಭವಿಸುವಂತ. ಮತ್ತೆ ಇಲ್ಲಿದ್ದಾಳೆ. ಮತ್ತೆ ನಾನು ಮತ್ತೆ ಚಿನ್ನ ಒಂದು ರೀಲ್ ಮಾಡಿದೆ ಈಗಂತ ಸ್ಪಾಟ್ ಅಲ್ಲಿ. ತಕ್ಕದಿ ಮೀತಮ್ಮ. ಹೌದು, ತಕ್ಷಿತದ್ದು ಒಳ್ಳೆದಾಗಿದೆ, ಚಿನ್ನದ ಆಕ್ಟಿಂಗ್ ಒಳ್ಳೆದಾಗಿದೆ. ಒನ್ ಟೇಕ್ ಆಕ್ಟರ್. ಇದು ಕತ್ತಲಲ್ಲ ಫ್ರೆಂಡ್ಸ್, ಹಾಗೆ ಕತ್ತಲೆ ಕಾಣ್ತೀವಿ ನಾವು. 7 ಕಾಲಾಯ್ತು. ಕತ್ತಲೆ ಅಂದ್ರೆ ಫುಲ್ಲು ಕತ್ತಲೆ. ಮಮ್ಮಿಯ ಫೇವ್ರೆಟ್ ಬಸ್ ಬಂತು, ಕರಸಿನ ಕೆಸರು ರಟ್ಟಿಸಿ ಬಂತು. ಕೆಸರು ರಟ್ಟಿಸಿ ನನಗೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಉಂಟು, ಹಾಗೆ ನಾವು ಈಗ ಒಂದು ಬೇರೆ ಕಡೆ ಹೋಗುದು ನೋಡಿ ಆಯ್ತಾ, ಇಲ್ಲಿಗೆ ಹೋಗುದು ಬೇರೆ ಅಂತ ಬೇರೆ ಕಡೆ. ಬ್ಯಾಕ್ ಸೀಟ್ ಒಳ್ಳೆ ಆಗ್ತದೆ, ಖುಷಿ ಆಗ್ತದೆ. ಇನ್ನಲ್ಲೇ ಕುತ್ಕೊಳ್ಳಿ ತಕ್ಕ. ಮತ್ತೆ ಬ್ಯಾಕ್ ಸೀಟ್ ಇದು ಪ್ರೂಫ್ ಫ್ರೆಂಡ್ಸ್. ನಿಮ್ಮ ಕಿಸಲ್ ಅಂತ ಪೆನ್ನ. ನಮ್ಮ ಹೀರೋ ನೋಡಿ ಚಂದ ಕಾಣ್ತಾರ ಹೀರೋ. ಇವತ್ತು ಡ್ರೈವರ್, ಯಾಕೆಂದ್ರೆ ಮೇನ್ ಬಾಸ್ ಹಿಂದೆ ಕೂತಿದ್ದಾರೆ. ಅದು ಯಾವಾಗ ಬಾಸ್ ಹಿಂದೆ ಕೂತ್ಕೊಂಡು ಅವ್ರ ಅಸಿಸ್ಟೆಂಟ್ ಮುಂದೆ ಕೂತ್ಕೊಂಡು ಅವರ ಕೋ ಅಸಿಸ್ಟೆಂಟ್ ಅಲ್ಲಿ ಕೂತ್ಕೊಂಡು. ಅವ್ರದ್ದು ಇವತ್ತು ರೀಲ್ಸ್ ಮಾತ್ರ ಉಂಟಲ್ಲ, ಸಖತ್ತಾಗಿದೆ ಆಯ್ತಾ. ಯಾರ್ದು ಸಖತ್ತಾಗಿದೆ ಇವರ ಹೀರೋದು ರೀಲ್ಸ್. ಮನೇಲಿ ಒಂದು ಮಾಡುದು, ಸ್ಪಾಟ್ ಅಲ್ಲಿ ಇನ್ನೊಂದು, ಅವ್ರದ್ದೊಂದು ಬೇರೆ ಬೇರೆ ರೀತಿ ಉಂಟು. ನೀವು ಅನ್ಕೊಳ್ಬೇಡಿ ಇವರು ಕತ್ತಲೆ ಕತ್ತಲೆ ಅಂತ ಹೇಳಿ ಇಷ್ಟು ಒಳ್ಳೇದು ಕ್ಲಾರಿಟಿ ಹೇಗೆ ಬರ್ತುಂಟು ಅಂತ. ಅದು ಇಲ್ಲಿ ಸ್ಟ್ರೀಟ್ ಲೈಟ್ ಉಂಟು, ಅದ್ರದ್ದು ಸ್ಟ್ರೀಟ್ ಲೈಟ್ ಅಲ್ಲಿ ಹಿಂದಿನ ಗಾಡಿ ಲೈಟ್ ಅಲ್ಲಿ ಉಂಟು, ಮತ್ತೆ ಅಲ್ಲಿ ಬ್ರೇಕ್ ಲೈಟ್ ಉಂಟು, ಹಾಗೆ ಎಲ್ಲ ಇಲ್ಲಿ ಒಟ್ರಾಸಿ ಗಾಡಿ ಉಂಟು. ನೋಡಿ ಬ್ಲಾಕ್ ಅಲ್ಲಿ ಇದ್ದೇವೆ. ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿದೆ ನೀವು? ಗ್ರೇಟ್ ಹಿಂಟ್ ಕೊಡ್ತೇನೆ, ಇದೆಲ್ಲ ನೋಡಿ. ಹಿಂಟ್ ಎಂತ ಮ್ಯಾಗಝನ್ ನೋಡುದಲ್ಲ ಡ್ಯಾಡಿಯನ್ನು ನಾವು ರೀಲ್ ಮಾಡುದು ಮನೇಲಿ ಪ್ರಾಕ್ಟೀಸ್ ಮಾಡಿದೊಂದು. ನಾನು ಕ್ಲಚ್ ಒತ್ತಿ 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 ಬ್ರೇಕ್ ಕ್ಲಚ್ ಒತ್ತಿ ಒತ್ತಿ ಕಷ್ಟ ಪಡ್ತಾ ಇದ್ದೇನೆ. ನಿಂದು ಬೇರೆ ಕಾಂಬಿ. ನಂದು ಮತ್ತೆ ನಿಮ್ಗೆ ಬೋರ್ ಆಗ್ಬಾರ್ದಲ್ಲ, ಅವ್ರು ಹೇಳಿದಾರೆ ಬೋರ್ ಆಗ್ತದೆ ಅಂತ. ಅಲ್ಲ ಅದನ್ನ ಒತ್ತಿ ಒತ್ತಿ ಬೋರ್ ಆಗ್ಬಾರ್ದಲ್ಲ, ಹಾಗೆ. ಅಲ್ಲಿ ನೋಡಿ ಬಸ್ ನನ್ನ ಹಿಂದೆ ಇದ್ದ ಬಸ್ಗಳೆಲ್ಲ ಹೋಯ್ತು ಮಾರ, ನಾನು ಇಲ್ಲಿ ಬಾಕಿ ಆಗಿದ್ದೇನಲ್ಲ ಮಾರ. ಬ್ಲಾಕ್ ಅಲ್ಲಿ ಇರ್ತೀವಿ ಗೈಸ್. ನನ್ನ ಮುಖದಲ್ಲಿ ಕಲೆ ಅಲ್ಲ, ಅಲ್ಲಿ ನೀರು. ಅದಲ್ಲಿ ಟರ್ನ್ ಮಾಡ್ತಾರಲ್ಲ, ಇಲ್ಲಿಂದ ಅಲ್ಲಿಗೆ ಟರ್ನ್ ಮಾಡ್ತಾರಲ್ಲ, ಆಗ ಅಲ್ಲಿ ಬ್ಲಾಕ್ ಆಗ್ತದೆ. ಅದಕ್ಕೆ ಮಂಡೆ ಖರ್ಚು ಮಾಡಿ ಫಾಸ್ಟ್ ಬಂದ್ವಿ. ಇಲ್ಲಿ ಎಂತ ಆಯ್ತು, ತಾಳ್ಮೆ ಕಮ್ಮಿ ದೇವರಿಗೆ. ಸ್ವಲ್ಪ ಡ್ರೈವರ್ ಸ್ವಲ್ಪ ತಾಳ್ಮೆ ಇರ್ಲಿ, ಆಯ್ತಾ. ನಮ್ಗೆ ಏನು ಗಡಿಬಿಡಿ ಇಲ್ಲ, ಒಂದು ಪರ್ಚೇಸಿಂಗ್ ಮಾಡುದು, ಮನೆಗೆ ಬೇಕಾದದ್ದು ಗ್ರೋಸರಿ ತಕೊಳ್ಳಿಕ್ಕೆ ಉಂಟು ಅಲ್ಲ. ಆಮೇಲೆ ಇದು ಏನು ಡ್ರೆಸ್ ಎಲ್ಲ ನೋಡ ಹೇಗೆ ಉಂಟಂತ ಗೊತ್ತಿಲ್ಲ ಅಲ್ಲ ಮಿಸ್ಟರ್. ಡ್ರೆಸ್ ತೆಗೆದು ಕೊಡ್ತೀರಾ? ನಿಮ್ಗೆ ಎಷ್ಟು ಬೇಕು ಇಡೀ ಇದು ಇದು ಎಂತದ್ದು ಟ್ರೆಂಡ್ ಇಂದು ಇಡೀ ತೆಗ್ದು ಬಿಡು. ಹೌದಾ? ಬರೀ ಏಳು ಇಲ್ಲ ತೆಗೆದು ಕೊಡ್ತಾರೆ ಅವರ, ಹಾಗೆಲ್ಲ ಮಾಡ್ತೀವಿ. ಅವರ ಮನಸ್ಸು ದೊಡ್ಡದು, ದೊಡ್ಡ ಮನಸ್ಸು ಮಾಡ್ಬೇಕು ಅವರಷ್ಟೇ. ಅವರ ಮನಸ್ಸು ದೊಡ್ಡದಾಯ್ತಾ, ತೆಗೆದು ಕೊಡ್ತಾರೆ. ನಾನ್ ತೆಗೆದಿದ್ರು ಕೂಡ ತೆಗಿ 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 ಅಂತ ಬರ್ತಾ ಇದ್ದಾರೆ. ನೋಡಿ ಯಾರು ಚಂದ ಚಂದ ಇಯರಿಂಗ್ಸ್ ಎಲ್ಲ ಉಂಟು. ಹೌದು, ನೋಡಿ ಮಮ್ಮಿ ಮತ್ತೆ ಡ್ಯಾಡಿಯಲ್ಲಿ ಕೆಳಗಿದ್ದು. ಸಾರಿ ಮಮ್ಮಿ ಮತ್ತೆ ಅಕ್ಕ ಅಲ್ಲಿದ್ದಾರೆ, ನಾವೀಗ ಇಲ್ಲಿದ್ದೇವೆ. ನಾವು ಮೇಲೆ ಬಂದಿದ್ದೇವೆ, ಅವರ ಡ್ರೆಸ್ ಸೆಕ್ಷನ್ ಅಲ್ಲಿ ಇದ್ದೇವೆ. ಉಂಟು. ಚಿನ್ನುಗೆ 4 ಶೀಟ್ ಬೇಕಂತೆ, ಹಾಗೆ ಇಲ್ಲಿ ಪರ್ಚೇಸ್ ಮಾಡ್ತಿದ್ದೇವೆ ನಾವು. ಸರಿ ಉಂಟಾ ನೋಡೆಲ್ಲ?
ಮೇಲೆ ನಮ್ಮದು ಆಚೆ ಉಂಟು ಗಾಡಿ, ಇನ್ನು ಅದಕ್ಕೆ ಹಾಕ್ಬೇಕು, ಟ್ರಾಲಿಗೆ ಹಾಕ್ಬೇಕು ಈಗೆಲ್ಲ. ಈಗ ಇಲ್ಲಿಂದೆಲ್ಲ ಪರ್ಚೇಸ್ ಮಾಡುವ ಅಂತ. ಬ್ಯಾಟ್ರಿ ದೊಡ್ಡದು ಒಂದು ಇತ್ತ ಮತ್ತೆ ಇಡ್ಲಿಗೆ ಎಣ್ಣೆ ಇಷ್ಟು ಸಾಮಾನು ಆಯ್ತು. ನಾವಿವತ್ತು ಬೇರೆ ಒಂದು ರಿಲಯನ್ಸ್ಗೆ ಬಂದದ್ದು ಗೊತ್ತಾಯ್ತಾ, ಬೇರೆ ಒಂದು ರಿಲಯನ್ಸ್ಗೆ ಬಂದದ್ದು. ಸೊ ಇಲ್ಲಿ ನಮಗೆ ಸರಿ ಕಟ್ಟಾದ ವ್ಯವಸ್ಥೆ ಇಲ್ಲ, ಕಸ್ಟಮರ್ಗೆ ಸರಿ ಕಟ್ಟಾದ ವ್ಯವಸ್ಥೆ ಬೇರೆ ಕಡೆ ನಾವಿಲ್ಲಿ ಬಂದಿದ್ದೇವೆ ಮೊದಲು, ಒಂದು 2-3 ಸಲ ಇಲ್ಲಿ ಬಂದಿದ್ದೇವೆ, ಇವತ್ತು ಪುನಃ ಬಂದಿದ್ದೇವೆ. ಹಾಗಾಗಿ ಒಳ್ಳೆದುಂಟು ಇಲ್ಲಿ, ಒಳ್ಳೆದುಂಟು ಇಲ್ಲ ಫ್ರೆಂಡ್ಸ್, ಒಳ್ಳೆ ಇಲ್ಲ ಇಲ್ಲಿ ಕಸ್ಟಮರ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಒಂದಿನ ಇಲ್ಲಿದ್ರೆ ಸಾರಿ ದಿನಲ್ಲಿ ಏನು ಬರೋದಿಲ್ಲ, ಆದರೆ ಒಂದು ಇಲ್ಲಿದ್ರೆ ಇನ್ನೊಂದು ಅಲ್ಲಿ ಇರುತ್ತಿಲ್ಲ. ಮತ್ತೆ ಸ್ಟಾಕ್ ಎಲ್ಲ ಅಷ್ಟಿಲ್ಲ. ಆಯ್ತು, ನಮ್ದೆಲ್ಲ ಆಯ್ತು. ಅವಳು ಹೋಗುತ್ತದೆ, ಅವಳೇ ದೊಡ್ಡ ಬಿಲ್ಲು ಕೊಟ್ಟವಳಾಗಿ. ನನಗೆ ಬೇಕಾದ ನಾನು ಲಿಟ್ರಲಿ ಫ್ರೆಂಡ್ಸ್ ಎಂತ ತಗೊಳ್ಳಲ್ಲ, ನಾನು ಅವಳ ಹತ್ರ ಹೇಳಿದ್ದೆ ಅದು ತಗೋ ಇದು ತಗೋ ಅಂತ, ಎಂತ ಒಂದು ತಗೊಳ್ಳಿಲ್ಲ ಅವಳು. ಮತ್ತು ನನಗೆ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಅಷ್ಟುಂಟು, ಅದಲ್ಲ ಡ್ರೈ ಫ್ರೂಟ್ ಡಸಂಟ್ ಮ್ಯಾಟರ್. ಇವರಿಲ್ಲಿ ಒಲಿಂಪಿಕ್ ಗೇಮ್ ಆಡ್ತಿದ್ದಾರೆ. ಸೊ ಫ್ರೆಂಡ್ಸ್, ನಾವೀಗ ಒಂದು ಹೋಟೆಲ್ಗೆ ಬಂದಿದ್ದೇವೆ. ಐ ಆಮ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಿಂದ ನಮಗೆ ಕಾಪಿರೈಟ್ ಬರ್ತದೆ. ಸೊ ನಾವು ಮಾತಾಡೋದನ್ನು ಮ್ಯೂಟ್ ಮಾಡಬೇಕಾಗ್ತದೆ. ದಟ್ಸ್ ಇಟ್. ನೋಡಿ, ಇದು ಆಪಮ್, ದೆನ್ ದಿಸ್ ಈಸ್ ರೊಟ್ಟಿ, ಮತ್ತು ನನಗೆ ಮತ್ತು ಮಮ್ಮಿಗೆ ಬಿರಿಯಾನಿ, ಮತ್ತು ಇದು ಬಟರ್ ಚಿಕನ್. ದಿಸ್ ಈಸ್ ವಾಟ್ ವಿ ಹ್ಯಾವ್. So this is brownie with ice cream and this is tandoor special gadbad. So let's taste it. So ನಾನು ಇದನ್ನು ಟೇಸ್ಟ್ ಮಾಡ್ತೇನೆ, ಅಕ್ಕ ನನ್ನ ವಿಡಿಯೋ ಮಾಡ್ತಾಳೆ. ಫಸ್ಟ್ ಲೆಟ್ಸ್ ಟೇಸ್ಟ್ brownie. It's kind of hot. ಸ್ವಲ್ಪ ಬಿಸಿ ಬಿಸಿ ಉಂಟು. ಅದು ಐಸ್ ಕ್ರೀಮ್ ಮುಟ್ಟಿದ್ರೆ ಬಿಸಿ ಗೊತ್ತಾಗಲಿಕ್ಕಿಲ್ಲ ಇಲ್ಲಿ. ನೋಡಿ ಗೈಸ್, ನಾವು ಹೇಳಿ ನಾವು ಗೈಸ್ ನಾವು ಗಡ್ಬಡ್ ತಿಂತಿದ್ದೇವೆ, ನಾವು ಬ್ರೌನಿ ತಿಂತಿದ್ದೇವೆ. ಇದು ಹೀಗೆ. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಟೇಸ್ಟಿಂಗ್ ದ ಬ್ರೌನಿ. ಓಕೆ ಫ್ರೆಂಡ್ಸ್, ನಮ್ಮ ನೈಟ್ ಡಿನ್ನರೊಂದಿಗೆ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.